ಖಾಲಿ ಕುಂತ್ರ ಅದಕ್ಕೆ ಭಾಳ ಕೆಲಸನ ಹಚ್ಬೇಕತ್ರಿ ಮನಸ್ಸಿಗೆ. ಖಾಲಿ ಕುಂತ್ರ ಅದು ಕೆಟ್ಟದ್ದ ವಿಚಾರ ಮಾಡ್ತದೆ. ನೀವು ಒಬ್ಬರ ಕೂತ್ರಂದ್ರೆ ನೋಡ್ರಿ, ನೀವು ಎಲ್ಲೆಲ್ಲಿ ಹೋಗಿ ಬರ್ತದ್ರಿ ನಿಮ್ಮ ಮನಸ್ಸ. ಈಗ ನೀವು ಇಲ್ಲಿ ಕುಂತರಿ, ನಿಮ್ಮ ಮನಸ್ಸು ಇಲ್ಲೇ ಅದ ಅಂತ ಹೆಂಗೆ ಗೊತ್ತಾಗ್ತದ ರೀ? ನಿಮ್ಮ ಮನಸ್ಸು ಇಲ್ಲೇ ಅದ ರೀ, ಈಗ ಇಲ್ಲೇ ಅದ ರೀ ಸ್ವಾಮಿ. ಕೇಳಾಕತ್ತದಂಗೆ ಮಾಡ್ತದ ರೀ. ಅದು ಭಾಳ ಬೆರಿಕೆದ, ಭಾಳ ಕೂಡ್ಯದ, ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ತಂದು ನಿಮ್ಮನ್ನು ಕುಂಡ್ರಿಸಿ ಹೊಕ್ಕದ ಹೊರಗ. ಗಂಡ ಒಬ್ಬಿನ ಬಂದಿದ್ದಿಲ್ಲ, ಹಾಲೊಂದು ಒಲಿ ಮ್ಯಾಗ ಇಟ್ಟಿದ್ನಿ, ಏನು ಬಂದು ಏನು ತಾನು ಏನು ಸುದ್ದೋ ಈ ಹೇಳಕತ್ತಿದ್ರೆ ಸ್ವಾಮಿ ಒಂದು ಸಾಟ್ನ ಬಿಡಂಗಿಲ್ಲ. ಇದು ಮನಸ್ಸು ಚಾಲು ಮಾಡಿರ್ತದ ರೀ. ನೀವೆಲ್ಲ ನನ್ನ ನೋಡಾಕತ್ತಿದಂಗೆ ಕಾಣ್ತದ, ಆದ್ರೆ ಮನಸ್ಸು ಇಲ್ಲೇ, ನೀವಿಲ್ಲೇ ಇದ್ದದ್ದು ನನಗೆ ಕಾಣ್ತದ, ನಿಮ್ಮ ಮನಸ್ಸು ಇಲ್ಲೇ ಇದ್ದದ್ದು ನನಗೆ ಕಾಣಂಗಿಲ್ಲ. ಅದು ನಿಮಗೆ ಕಾಣ್ತದ, ಅದು ನಿಮಗೆ ಗೊತ್ತಾಗ್ತದ. ನಾ ಎಲ್ಲದನಿ, ನನ್ನ ಮನಸ್ಸು ಎಲ್ಲದ. ಒಟ್ಟು ನೋಡ್ರಿ, ಮನಸ್ಸಿಗೆ ಪುಣ್ಯದ ಕೆಲಸ ಅಂದ್ರೆ ಬತ್ ನೋಡ್ರಿ. ಅದಕ್ಕೆ ಬಿರಿ ದಾನ ಮಾಡಿಕೊಡಂಗಿಲ್ಲ, ಒಳ್ಳೇದು ಮಾಡಿಕೊಡಂಗಿಲ್ಲ, ಪುಣ್ಯ ಮಾಡಿಕೊಡಂಗಿಲ್ಲ, ಯಾರಿಗಾರ ನಮಸ್ಕಾರ ಮಾಡೋದು ಹ್ಞೂ ಅಂತದ. ಅದು ಅಲ್ಲ ಒಟ್ಟು. ಮತ್ತು ಕೆಟ್ಟದ್ದು ಕಣ್ರಿ, ಆಗ ಹುರುಪಾಗ್ತದ, ಎದ್ದು ನಿಂದಿರ್ತದ. ಯಾಕೆ ಹಿಂಗಾಗುತ್ತದ ರೀ ಸ್ವಾಮಿ? ಅದಕ್ಕೆ ಭಗವದ್ಗೀತಾದೊಳಗೆ ಭಾಳ ಚಂದ ಕೃಷ್ಣ ಪರಮಾತ್ಮ ಪ್ರಶ್ನೆ ಕೇಳ, ಅರ್ಜುನ ಪ್ರಶ್ನೆ ಕೇಳ್ಯಾನ್ರಿ. ಏನಂತಂದ್ರೆ, ಹೇ ಪರಮಾತ್ಮ, ಈ ನನ್ನ ಮನಸ್ಸ ಯಾವತ್ತೂ ಬರೀ ಪಾಪನೇ ಮಾಡಕ್ಕೆ ಹಸ್ತದಲ್ಲ, ನನ್ನ ಇಚ್ಛಾ ಇರದೇ ಇದ್ದರೂ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಾ. ಅರ್ಜುನ ಕೇಳ್ತಾನ ಪರಮಾತ್ಮನನ್ನು, ನನ್ನ ಇಚ್ಛಾ ಇರದೇ ಇದ್ದರೂ ಕೂಡ ನನ್ನನ್ನು ಬಲತ್ಕಾರದಿಂದ ಎಳ್ಕೊಂಡು ಹೋಗಿ ಪಾಪ ಮಾಡಿಸ್ತದಲ್ಲ ಪರಮಾತ್ಮ, ಯಾಕೆ ಹಿಂಗೆ ಮಾಡ್ತದ? ನಮ್ಮದು ಇಚ್ಛಾ ಇರಲಿಲ್ಲ ಅಂದರೂ ಆ ಮನಸ್ಸು ನಮ್ಮನ್ನು ಎಳ್ಕೊಂಡು ಹೋಗ್ತದಂತ್ರಿ. ಎದಕ್ಕೆ? ಪಾಪ ಮಾಡಿಸಾಕ. ಯಾಕಂತಂದ್ರೆ ಅದು ನಮ್ಮ ವೈರಿ ಅದರಿವ, ನಮ್ಮಲ್ಲಿ ಇದ್ದು, ನಮ್ಮ ಹೃದಯದೊಳಗೆ ಇದ್ದು ನಮ್ಮನ್ನು ಸರ್ವನಾಶ ಮಾಡ್ತದ. ಅದು ನಿಮ್ಗೆ ಗೊತ್ತಿರಬೇಕು. ಮಹಾಭಾರತದೊಳಗೆ ಒಬ್ಬ ಶಕುನಿ ಅಂತಿದ್ದ, ಕೇಳಿರ್ಬೇಕು ನೀವು. ಮಹಾಭಾರತ ನೋಡಿರ್ಬೇಕು ಟಿ ವಿಯೊಳಗೆ. ಮಹಾಭಾರತದೊಳಗೆ ಕರ್ಣ ಇದ್ದು ನೋಡ್ರಿ, ಕರಿ ಅರಿವಿ ಹಾಕೋತಿದ್ದವ, ಹಿಂಗೆ ತಿಕ್ಕೊತ್ತಂದ ಒಗಿತಿದ್ದು ನೋಡು ಶಕುನಿ. ನಿಮ್ಗೆ ಕೇಳ್ತೀನಿ, ಆ ಶಕುನಿ ಯಾರ ಆಶ್ರಯದೊಳಗಿದ್ರಿ? ಯಾರ ಕಡೆ ಇದ್ದ? ಯಾರ ಕಡೆ ಇದ್ರಿ? ಕೌರವ್ರ ಕಡೆ, ಹೌದಿಲ್ಲ? ಕೌರವ್ರ ಕಡೆ ಇದ್ದ. ಮತ್ತು ಅವ ಯಾರನ್ನು ನಾಶ ಮಾಡ್ಬೇಕಂತ ಅವನ ಪ್ರಯತ್ನ ಇತ್ತರಿ? ಹಾಂ, ಯಾವುದೋ ಒಂದು ಹುಡುಗಿ ಹೇಳ್ತು ನೋಡು, ಯಾರ ನಾಶ ಆಗಬೇಕಂತ ಅವನು ಸಂಕಲ್ಪ ಇತ್ತಂದ್ರೆ ಕೌರವರನ್ನು ನಾಶ ಮಾಡ್ಬೇಕಂತಿದ್ದವ. ಇದು ಪಕ್ಕ ಗೊತ್ತಿರಲಿ ನಿಮಗ. ಪಾಂಡವರನ್ನು ನಾಶ ಮಾಡ್ಬೇಕಂತ ಶಕುನಿಯ ಉದ್ದೇಶ ಇಲ್ಲ. ಕೌರವರ ಹತ್ಯೆ ಕೈ ಇದ್ದ, ಕೌರವರ ರಾಜ್ಯದೊಳಗೆ ಇದ್ದ, ಕೌರವರ ಮಣಿಯೊಳಗೆ ಇದ್ದ, ಕೌರವರ ಅಣ್ಣ ಉಂತಿದ್ದ, ಕೌರವರ ಬಟ್ಟೆ ಹಾಕೋತಿದ್ದ. ಆದ್ರೆ ಮನಸ್ಸಿನಾಗ ಉದ್ದೇಶ ಏನಿತ್ತಂದ್ರೆ, ಈ ಕೌರವರ 101 ಮಂದಿ ಇವರ ವಂಶ ನಿರ್ವಂಶ ಆಗ್ಬೇಕಂತ ಒಳಗ ಅವನ ಉದ್ದೇಶ ಇತ್ತು. ನೀವು ಆವತ್ತು ಶಕುನಿ ಇದ್ದಲ್ಲ, ಅವ ಒಬ್ಬ ಇದ್ದಂತ ತಿಳ್ಕೊಬೇಡ್ರಿ. ಅವನಂತ ಸಾವಿರಾರು ಮಂದಿ ಶಕುನಿಗಳು ಇವತ್ತು ಅದಾವ್ರಿ, ಇವತ್ತು ಅದಾರ. ಮಹಾಭಾರತದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಅಂದ್ರೆ ಆವತ್ತು ಒಬ್ಬನೇ ಶಕುನಿ ಸಿಗ್ತಾನ. ಆದ್ರೆ ಇವತ್ತಿನ ಇತಿಹಾಸವನ್ನು ತೆಗೆದು ನೋಡಿದ್ರೆ ಮಣಿಗೆ ಒಬ್ಬಲ್ಲ 4 ಮಂದಿ ಶಕುನಿಗಳು ಸಿಗ್ತಾರೆ ಇವತ್ತ. ಮಣಿಗೆ 4 ಮಂದಿ ನಮ್ಮ ಮನೆಯಾಗ ಇದ್ದು, ನಂಬದ ತಿಂದು, ನಮ್ಮಿಂದ ಉಪಕಾರ ತಗೊಂಡು ನಾವು ಹಾಳಾಗಲಂತ ಮನಸ್ಸಿನಾಗ ಬಯಸವ್ರು ಇರ್ತಾರೆ ನಮ್ಮ ಜೊತೆನೆ. ಅವ್ರಿಗೇನಂತ ಕರೀತಾರಂದ್ರೆ ಹಿತಶತ್ರುಗಳು. ನಮ್ಮ ಜೊತೆಗನೇ ಇರ್ತಾರೆ, ಗೊತ್ತಿರೋದಿಲ್ಲ, ನಾವು ಹಾಳಾಗಲಂತ ತಿಳ್ಕೊಂಡು ಬಯಸ್ತಿರ್ತಾರ, ಹಿಂದೆ ಹಂಗೆ ಚಿಂತನೆ ಮಾಡ್ತಿರ್ತಾರೆ. ಭಾಳ ಎಚ್ಚರದಿಂದ ಇರ್ಬೇಕು ನಾವು. ನಮ್ಮ ಎದುರಿಗೆ ಇರತಕ್ಕಂಥ ವೈರಿಯಿಂದ ನಮಗೆ ಭಾಳ ಧೋಕ ಆಗೋದಿಲ್ಲ, ಭಾಳ ತೊಂದರೆ ಆಗೋದಿಲ್ಲ. ಆದರೆ ನಮ್ಮ ಜೊತೆಗೆ ಯಾರು ಇರ್ತಾರಲ್ಲ ಅವರಿಂದ ನಮಗೆ ಭಾಳ ದೊಡ್ಡ ಅನಾಹುತ ಕಟ್ಟಿಟ್ಟಿರ್ತದೆ ತಾಯಿಂದಿರ. ನಾವು ನಮ್ಮವರಿಂದ ಭಾಳ ಎಚ್ಚರಿಂದ ಇರ್ಬೇಕು ನಾವು. ಈಗ ನೋಡ್ಬೇಕ್ರಿ, ಯಾರು ನಿಮ್ಮ ಮನೆಗೆ ಕನ್ಯಾ ಕೊಡಕ್ಕೆ ಬಂದರು ಅಂತಂದ್ರೆ
ಯಾರು ನಿಮ್ಮ ಮನೆಗೆ ಕನ್ಯಾ ಕೊಡಕ್ಕೆ ಬಂದರು ಅಂತಂದ್ರೆ ನಿಮ್ಮ ಮಣಿ ನೋಡ್ತಾರ, ನಿಮ್ಮ ಹುಡುಗನ್ ನೋಡ್ತಾರ. ಮಣಿತನ ನೋಡಿದ್ರೆ ಪಾಸ್ ಬರ್ತದ, ಮಣಿ ನೋಡಿದ್ರೆ ಪಾಸ್ ಬರ್ತದ, ಹುಡುಗನ್ ನೋಡಿದ್ರೆ ಪಾಸ್ ಬರ್ತದ. ಆದ್ರೆ ಹ್ಞೂ ಅಂತ ನಿಮ್ಮ ಹುಡುಗನ ನೋಡಿ ಕನ್ಯಾ ಕೊಡವ್ರು ಹುಡುಗನ್ ನೋಡಿ ಹೋಗ್ತಾರ. ಆದ್ರೆ ಅವ್ರು ಹೋಗಿ ಮನೆ ಮುಟ್ಟುದಷ್ಟೇ ತಡ, ನಿಮ್ಮ ಆಜು ಬಾಜುದವ್ರು ಫೋನ್ ಹಚ್ತಾರ, ಆ ಹುಡುಗ ಕುಡಿತಾನ್ರಿ ತುಗ, ಆ ಹುಡುಗ ಬರೋಬರಿ ಇಲ್ರಿ ನೋಡು, ಆ ಹುಡುಗ ಊರಾಗ ಭಾಳ ಉಡಾಳದಾನ್ರಿ, ಕನ್ಯಾ ಕೊಟ್ರಿ ಅಂದ್ರೆ ಮುಗಿತ ನಿಮ್ಮದು ಹೇಳ್ತಾರಿಲ್ರಿ ಫೋನ್ ಹಚ್ಚಿ. ಬೇರೆದವ್ರು ಯಾರಿಲ್ರಿ, ಆ ಕನ್ಯಾ ನೋಡಾಕ ಬಂದಾಗ ನಮ್ಮ ಮನೆಗೆ ಬಂದು ಚಾ ಕೊಡವ್ರೆ, ನಾಷ್ಟ ಕೊಡವ್ರೆ. ಹೆಂಗೆ ಬಾಳೆ ಮಾಡ್ಬೇಕು ಈಗ ಜಗತ್ತಿನೊಳಗ? ನಾವು ಭಾಳ ದೊಡ್ಡ ಸಾಹುಕಾರು, ನಾವು ಭಾಳ ದೊಡ್ಡ ಶ್ರೀಮಂತರು, ನಮ್ಮಲ್ಲೇ ಕೆಲಸ ಮಾಡ್ತಿರ್ತಾರೆ, ನಮ್ಮ ಕಂಪ್ನಿಯೊಳಗೆ ಕೆಲಸ ಮಾಡ್ತಿರ್ತಾರೆ. ಆದ್ರೆ ನಮ್ಮ ಕಂಪ್ನಿ ಲಾಸ್ ಮಾಡಕ್ಕೆ ಹೊರಗಿನವ್ರು ಯಾರು ಕಾರಣ ಇರಂಗಿಲ್ಲ, ನಮ್ಮ ಒಳಗಿದ್ದವರೇ ನಮ್ಮ ಕಂಪ್ನಿ ಲಾಸ್ ಮಾಡ್ತಾರೆ, ನಮ್ಮ ಕಂಪ್ನಿ ಲಾಸ್ ಮಾಡ್ತಾರೆ. ಕಾರಣ ಏನಂತಂದ್ರೆ ಇದು ಶಕುನಿಯ ಪ್ರವೃತ್ತಿ, ಶಕುನಿಯ ಪ್ರವೃತ್ತಿ. ನಾವು ರಾವಣನ ಬಗ್ಗೆ ಕೇಳ್ತೀವಿ, ರಾಮಾಯಣದೊಳಗೆ ರಾವಣ ಅಂತಂದ್ರೆ ಬಹಳ ಕೆಟ್ಟ, ಬಹಳ ದುಷ್ಟ. ಯಾಕಂದ್ರೆ ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನ, ಪ್ರಭು ಶ್ರೀರಾಮಚಂದ್ರನ ಧರ್ಮಪತ್ನಿ ಸೀತೆಯನ್ನ ರಾಮ ಇಲ್ಲದಾಗ ತಗೊಂಡು ಹೋದ ನಾವಂತೀವಿ. ಆದ್ರೆ ಆ ರಾವಣನಕ್ಕಿಂತಲೂ ಕೆಟ್ಟ ರಾವಣಗಳು ಇವತ್ತದಾರ್ರಿ ಈ ಭೂಮಿ ಮೇಲೆ. ಇನ್ನು ಆ ರಾವಣ ಚಲೋ, ಅವನಕ್ಕಿಂತಲೂ ದುಷ್ಟ ರಾವಣ ರಾಕ್ಷಸರು ಇವತ್ತು ಈ ಭೂಮಿ ಮ್ಯಾಗದಾರ. ನೀವು ನೋಡ್ತೀರಿ ಪ್ರತಿನಿತ್ಯ ಟಿ ವಿಯೊಳಗೆ, ಪ್ರತಿನಿತ್ಯ ಧಾರಾವಾಹಿಯೊಳಗೆ, ನ್ಯೂಸ್ದೊಳಗೆ ನೋಡ್ತೀರಿ. ಈ ಜಗತ್ತಿನೊಳಗೆ ಹೆಣ್ಣು ಮಕ್ಕಳ ಮೇಲೆ ಎಷ್ಟು ದೌರ್ಜನ್ಯ. ಒಬ್ಬೊಬ್ಬರ ಹುಡುಗರು ಸಾಲಿಗೆ ಹೋಗುವಂತೆ ಇಲ್ಲ, ಎಂಥ ವಾತಾವರಣ ನಿರ್ಮಾಣ ಆಗ್ಯದ. ನಾವು ಇತಿಹಾಸದೊಳಗೆ ರಾವಣನು ಸುಮಾರು ಅಂತ ಹಂಗೆ ಹೇಳ್ಕೊತ ಹೋಗ್ತೀವಿ. ಇವತ್ತಿನ ರಾವಣ, ನಾನು ಒಂದು ಸಣ್ಣದೊಂದು ಪುಸ್ತಕ ಬರೆದೀನಿ ರೀ, ಶಿವಯೋಗಿ ವಚನಗಳು ಅಂತ ಸಣ್ಣ ವಚನಗಳು ಬರೆದೀನಿ, ಒಂದು ತೊಡೆ. ಅದರೊಳಗೆ ಒಂದು ವಚನ ಬರೆದೀನಿ ನಾನು. ಏನಂತಂದ್ರೆ, ರಾಮಾಯಣದ ರಾವಣನೊಬ್ಬನೇ ಅಂದು, ರಾಮಾಯಣದ ರಾವಣನೊಬ್ಬನೇ ಅಂದು ಕಾಮಾಯಣದ ಕೋಟಿ ರಾವಣರಿಂದು, ಕಾಮಾಯಣದ ಕೋಟಿ ರಾವಣರಿಂದು ಮುಟ್ಟಿ ಕೆಡಲಿಲ್ಲ ರಾವಣ, ಮುಟ್ಟದೇ ಬಿಡಲಿಲ್ಲ ಈ ಜನ. ಗೋಮುಖದ ವ್ಯಾಘ್ರಗಳು ಶಿವಯೋಗಿ, ಆಕಳ ಮುಖದ ಹುಲಿಗಳು ಮ್ಯಾಲ ನೋಡಾಕ ಆಕಳಗತೆ ಕಾಂತಾರ, ಹೃದಯದೊಳಗೆ ಕ್ರೂರಿ ರಾಕ್ಷಸಿಯ ವೃತ್ತಿ ತುಂಬ್ಯಾವ ಜನರಲ್ಲಿ. ಅದಕ್ಕೆ ಮನುಷ್ಯರಾಗರೋ ಅಂತ ಮಹಾತ್ಮರು ಹೇಳಿದ್ರ, ರಾಕ್ಷಸರ ಆಗಾಕತ್ತಾರ ನಮ್ಮ ಜನ. ಅದಕ್ಕೆ ನಾ ಹೇಳ್ತೀನಲ್ಲ, ಏನಾದರಾಗು, ಕಾದು ಕ್ಷತ್ರಿಯನಾಗು, ಓದಿ ಬ್ರಾಹ್ಮಣನಾಗು, ನಿನ್ನೊಲವಿನಂತಾಗು, ಏನಾದರಾಗು, ಮೊದಲು ಮಾನವನಾಗೋ, ಮೊದಲು ಮನುಷ್ಯ ಆಗಕ್ಕೆ ಕಲಿಯೋ, ಮನುಷ್ಯನಾಗಬೇಕು ಮೊದಲು. ಆ ರೀತಿಯೊಳಗ ಶಕುನಿ ಏನಂತಂದ್ರೆ ಕೌರವರ ಕಡೆಗೆ ಇದ್ದು ಕೌರವರ ನಾಶ ಆಗಲಂತ ತಿಳ್ಕೊಂಡು ಪ್ರಯತ್ನ ಮಾಡ್ತಿದ್ದ. ಅದು ಯಾಕಂದ್ರೆ ನಿಮ್ಗೆ ಅವನ ಹಿನ್ನೆಲೆ ಗೊತ್ತಿರಬೇಕು. ಶಕುನಿ ಅಣತಮ್ಮರು 100 ಮಂದಿ ಅಂತರಿ. ಗಾಂಧಾರ ದೇಶದ ರಾಜನ ಮಕ್ಕಳು ಇವರೆಲ್ಲ ಶಕುನಿಗಳು. ಇವರು 100 ಮಂದಿ. ಆದ್ರೆ ದುರ್ಯೋಧನ ನಂತರ ಅವರ ಅಪ್ಪ ಈ ಗಾಂಧಾರ ದೇಶದವರನ್ನ, ಈ ಶಕುನಿ ಅಣತಮ್ಮರನ್ನೆಲ್ಲರನ್ನು ಯುದ್ಧದಲ್ಲಿ ಗೆದ್ದು ಅವರ 100 ಮಂದಿನ ತಂದು ಜೈಲ್ನಾಗ ಇಟ್ಟಿದ್ದಂತ. ಧೃತರಾಷ್ಟ್ರ ದುರ್ಯೋಧನಾದಿಗಳು ಶಕುನಿಗಳನ್ನ 100 ಮಂದಿನ ಅವರೆಲ್ಲರನ್ನು ತಂದ ಜೈಲು ವಾಸದೊಳಗೆ ಬಂದಿ ಕಾಣಿಯೊಳಗಿಟ್ಟಿದ್ದ. ಅವರು ಜೈಲಿನೊಳಗೆ ಒಟ್ಟರು ಕೂಡಿ ವಿಚಾರ ಮಾಡಿದ್ರು. ಅವ್ರದ್ದು ಎಲ್ಲ ಗಾಂಧಾರ ರಾಜ್ಯವನ್ನೇ ಹಾಳು ಮಾಡಿದ್ದ. ಜೈಲಿನಾಗಿರ್ತಕ್ಕಂಥ ಶಕುನಿ ಅವ್ರ ಅಣ್ಣತಮ್ಮರು 101 ಮಂದಿ ಅಲ್ಲ, ಅವರು 106 ಮಂದಿ ವಿಚಾರ ಮಾಡಿದ್ರಂತ. ಇನ್ನು ಹೆಂಗೆ ಅವ್ರಿಗೆ ಹೆಂಗೆ ಊಟ ಕೊಡ್ತಿದ್ದಂದ್ರೆ, ಈ ಕೌರವರ ರಾಜ ದುರ್ಯೋಧನ ಅವರಿಗೆ ಜೈಲಿನಾಗಿದ್ದವ್ರಿಗೆ, ಬಂಧನದೊಳಗಿದ್ದವ್ರಿಗೆ ಊಟಕ್ಕೆ ಹೆಂಗೆ ಕೊಡ್ತಿದ್ದಂದ್ರೆ, ಒಂದು ದಿವಸಕ್ಕೆ ಒಬ್ಬಗೆ 1 ತುತ್ತ ಆಹಾರ. ಎಟ್ರಿ? ಒಬ್ಬಗ 1 ತುತ್ತ ಅನ್ನ, ದಿವಸ 1 ತುತ್ತು ಒಬ್ಬಗ.
ಎಷ್ಟು ದಿವಸ ಬದುಕ್ತಾನೆ ರೀ ಮನುಷ್ಯ? ಬಳಲಿ 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 ಆಹಾರ ಇಲ್ಲದಕ್ಕೆ ಒದ್ದಾಡಿ ಸಾಯಿಲ್ ಅಂತ ತಿಳ್ಕೊಂಡ ಒಬ್ಬೊಬ್ಬರಿಗೆ ಒಂದೊಂದು ತುತ್ತು ಅನ್ನ ಕೊಡ್ತಿದ್ದ. ಅವರೊಟ್ಟರು ಕೂಡಿ ಒಳಗೆ ಮೀಟಿಂಗ್ ಮಾಡಿದಾರಂತ. ಈ ಶಕುನಿ ಏನದನ್ರಿ, ಇವನು ಒಳಗೆ ಇದ್ದಾಗ ಇವರೊಟ್ಟರು ಕೂಡಿ ಒಳಗೆ ಮೀಟಿಂಗ್ ಮಾಡಿದ್ರು. ಏನಂತಂದ್ರೆ ಇನ್ನು ನಾವು ಅಟ್ರೂ ಸರ್ವನಾಶ ಆಗುವುದು ಫಿಕ್ಸ್. ಇದು ದುರ್ಯೋಧನ ನಮ್ಮನ್ನೆಲ್ಲರನ್ನೂ ಸಾಯಿಸ್ತಾನೆ. ಯಾಕೆ? ಒಂದು ತುತ್ತು ಒಂದು ದಿವಸಕ್ಕೆ ಅನ್ನ ತಿಂದು ನಾವು ಎಷ್ಟು ದಿವಸ ಇರ್ಬೋದು? ಇಂದಿಲ್ಲ ನಾಳೆ ಎಲ್ಲರೂ ಸಾಯ್ತೀವಿ. ಅದಕ್ಕೆ ಹಂಗೆ ಸಾಯೋದು ಬೇಡ. ಏನಂತಂದ್ರೆ ನಮಗೇನು ಒಂದು ತುತ್ತು ಅನ್ನ ಕೊಡ್ತಾನಲ್ಲ, ನಾವು ಯಾರೂ ತಿನ್ನೋದು ಬೇಡ. ಇದರೊಳಗೆ ಒಬ್ಬರ ಅಟ್ಟು 106 ತುತ್ತುಗಳನ್ನು ಒಬ್ಬ ತಿನ್ನಬೇಕು, ಅವ ಬದುಕಬೇಕು. ನಾವೆಲ್ಲರೂ ಉಪವಾಸ ಸಾಯ್ತೀವಿ. ಆದರೆ ಯಾವ ಎಲ್ಲ ತುತ್ತು ಅನ್ನ ತಿಂದು ಬದುಕಿರ್ತಾನಲ್ಲ, ಅವ ಸಾಯುವುದ್ರೊಳಗೆ ಈ ಕೌರವರ ವಂಶವನ್ನು ನಿರ್ವಂಶ ಮಾಡಿ ಸಾಯ್ಬೇಕವ. ಯಾವ ಹಂತವ್ ತಯಾರಕ್ಕಿರಿ ಅಂತ ತಿಳ್ಕೊಂಡು ತಮ್ಮೊಳಗೆ ತಾವು ಮೀಟಿಂಗ್ದೊಳಗೆ ಕೇಳಿದಾಗ ಇವೇನು ಶಕುನಿ ಇದ್ದಲ್ಲ, ಇವ ಎದ್ದು ನಿಂತಂತ್ರು. ನೀವೆಲ್ಲರೂ ಸತ್ರು, ನೀವು ಕೊಟ್ಟಿರ್ತಕ್ಕಂಥ ಒಂದೊಂದು ತುತ್ತ ಅನ್ನ ನಾನು ತಿಂದು ನಾನು ಬದುಕಿ ಈ ಕೌರವರ ವಂಶವನ್ನು ನಿರ್ವಂಶ ಮಾಡ್ತಾನಂತ ತಿಳ್ಕೊಂಡ ಎಲ್ಲರದು ಒಂದೊಂದು ತುತ್ತ ಅನ್ನ ಅವನ ಉಂಡ, ಅವ ಬದುಕಿದ. ಒಳಗೆ ಅವರೆಲ್ಲರೂ ಸತ್ರು. ಒಬ್ಬ ಉಳಿದಲ್ಲ. ಒಬ್ಬ ಉಳಿದ ನಂತರ ಅವರ ಕೌರವರು ಏನಂದ್ರೆ ಅಂತಂದ್ರೆ ಇವ ಒಬ್ಬನಿಂದ, ಮತ್ತು ಅವ ಬೇರೆ ಯಾರು ಅಲ್ರಿ, ಇವ್ರ ಸಂಬಂಧಿಕನ, ದುರ್ಯೋಧನಗಳ ಸಂಬಂಧಿಕನೇ. ಒಬ್ಬನಿಂದ ನಮಗೇನು ಹಾನಿ ಆಗತ್ತದ ಬಿಡ್ರಿ ಅಂತ ತಿಳ್ಕೊಂಡು ಅವನ ತಮ್ಮೊಳಗೆ ತಗೊಂಡ್ರು. ಆ ನಂತರ ಸಣ್ಣಂಗೆ ಚಾಲು ಮಾಡಿದವ, ಅವ ಶಾಣೆ ಬಾಳ್ರಿ, ಇವ್ರನ್ನ ಹೆಂಗೆ ನಾಶ ಮಾಡೋಕೆ ಸಾಧ್ಯ ಆಗುತ್ತದ? ಭಾಳ ಶಾಣ ರೀ ಶಕುನಿ. ಅವೇನಂತಂದ್ರೆ ಜಗತ್ತಿನೊಳಗೆ ಯಾರು ಯಾವಾಗ ಸರ್ವನಾಶ ಆಗತ್ತಾರಂದ್ರೆ ಯಾರು ಪಾಪದಿಂದ ಕೊಡ ತುಂಬುತ್ತದೆ, ಯಾರು ಅಧರ್ಮ ಮಾರ್ಗದೊಳಗೆ ನಡೀತಾರೆ, ಯಾರು ಅನ್ಯಾಯ ಮಾರ್ಗದೊಳಗೆ ನಡೀತಾರ, ಅವರು ಬೇಗನೆ ಸರ್ವನಾಶ ಆಗತ್ತಾರ. ಅದಕ್ಕೆ ಈ ದುರ್ಯೋಧನನ್ನ ಏನು ಮಾಡ್ಬೇಕಂದ್ರೆ ಅಧರ್ಮದ ಹಾದಿಯೊಳಗೆ ನಡೆಸಬೇಕು. ಇವನಿಂದ ಪಾಪವನ್ನು ಮಾಡಿಸಬೇಕು. ಪಾಪವನ್ನು ಮಾಡಿದ ಅಂತಂದ್ರೆ ಲಗುಟ್ ಇವನ ಕೊಡ ತುಂಬುತ್ತದ, ಇವರೆಲ್ಲರೂ ಸರ್ವನಾಶ ಆಗ್ತಾರಂತ ಹೇಳಿ ದುರ್ಯೋಧನಿಗೆ ಹೇಳ್ತಿದ್ದ. ಏನು? ಆಕಿನ ಎಳ್ಕೊಂಡು ಬಾ. ಯಾರನ್ನ? ದ್ರೌಪದಿನ. ಜಗತ್ತಿನೊಳಗೆ ಹೆಣ್ಣು ಮಗಳಿಗೆ ಮಾಡಿದ ನೋವೇನದಲ್ಲ, ಆ ಶಾಪ ಎಂದೂ ಬಿಡೋದಿಲ್ಲ. ಆ ಶಾಪ ಎಂದೂ ಬಿಡೋದಿಲ್ಲ. ನಾವು ಯಾರದ ಕಣ್ಣಾಗ ನೀರು ತರಿಸಿದ್ರು, ಒಬ್ಬ ಹೆಣ್ಣು ಮಗಳ ಕಣ್ಣೊಳಗೆ ನೀರು ತರಿಸಿದ್ವಿ ಅಂದ್ರೆ ಆ ಶಾಪ ನಮಗೆಂದೂ ತಟ್ಟಲಾರದ ಹೋಗೋದಿಲ್ಲ. ಶಕುನಿ ಹೇಳ್ತಾನೆ ಏನಂತಂದ್ರೆ ಅವನ ಹೆಣ್ಮಗಳು ದ್ರೌಪದಿನ ಹೇಳ್ಕೊಂಡು ಬಾ. ಹೇಳ್ಕೊಂಡು ಬರೋದಷ್ಟ ಅಲ್ಲ, ಏನು ಹೇಳ್ತಾನಂದ್ರೆ ಸಾವಿರ ಮಂದಿಯೊಳಗಕ್ಕಿನ ಅಪಮಾನ ಮಾಡಿಸು. ಯಾಕೆ? ಇದು ಅಧರ್ಮದ ದಾರಿ, ಇದು ಪಾಪದ ಕೆಲಸ. ಬರೀ ಪಾಪದ ಕೆಲಸನ ಮಾಡಿಸ್ತಿದ್ದ. ಪಾಂಡವರಿಗೆ ಪಾಲ ಕೊಡಬೇಡ, ಅವರಿಗೆ ಅಣ್ಣತಮ್ಮರಿಗೆ ಪಾಲ ಕೊಡಬೇಡ, ಅವ್ರನ್ನ ಹೊರಗಾಕ, ಅವ್ರನ್ನ ಸೋಲಿಸಿ ಹೊರಗಾಕ ಅವ್ರನ್ನ. ನೋಡ್ರಿ, ಇಂಥ ಪಾಪದ ಕೆಲಸ ಮಾಡಿಸಿ 101 ಕೌರವ್ರನ್ನೆಲ್ಲರನ್ನೂ ಅದರ ಜೊತೆಗೆ ಇನ್ನುಳಿದವ್ರನ್ನೆಲ್ಲರನ್ನೂ ಸಾಯಿಸಿದ. ದುಷ್ಟ ಮನುಷ್ಯ ಭಾಳ ಕೆಟ್ಟಂತ್ರಿ. ಅದಕ್ಕೆ ದುಷ್ಟ ಮನುಷ್ಯನ ಸಹವಾಸ ಮಾಡಬಾರ್ದು. ಒಬ್ಬ ಮನುಷ್ಯ ಊರಾಗ ಇವನಂಗನ ಬರೇ ಅಲ್ಲದ ಕೆಲಸ ಮಾಡ್ತಿದ್ದಂತ್ರಿ, ಬರೇ ಅಲ್ಲದ ಕೆಲಸ. ಎಷ್ಟು ಅಧರ್ಮದ ಕೆಲಸದವು ಎಲ್ಲ, ಎಷ್ಟು ಪಾಪದ ಕೆಲಸದವು ಎಲ್ಲ. ಇಡೀ ಊರಿಗೆ ಅನ್ಯಾಯ, ಅಧರ್ಮ, ತೊಡಗು ಮಾಡೋದು, ಇನ್ನುಳಿದ ಪಾಪದ ಕೆಲಸ, ಸುಮಾರು ಕೆಲಸ ಏನದಾವ ಎಲ್ಲ ಮಾಡ್ತಿದ್ದ. ಮಾಡಿ 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 ಕೊನೆಗೊಂದು ದಿವಸ ವಯಸ್ಸಾಗೋದರ್ಲೆ. ನೀ ಎಷ್ಟು ಪಾಪದ ಕೆಲಸ ಮಾಡಿದ್ರು ಒಂದು ದಿವಸ ಹಾಸಿಗೆ ಮೇಲೆ ಮೆಲ್ಕೋಬೇಕಲ್ಲೋ ತಮ್ಮ. ಆಗ ಗೊತ್ತಾಗ್ತದ ನಿನಗ ನಾ ಮಾಡಿದ್ದು ಹೆಂಗೋ ಅಂತ ತಿಳ್ಕೊಂಡ. ಕೆಲವೊಂದು ಗೊತ್ತಾಗೋದಿಲ್ಲ ಬಿಡ್ರಿ, ಅಂಥವು ಇರ್ತಾವ. ಇವ ಎಲ್ಲ ಪಾಪದ ಕೆಲಸ ಮಾಡಿ ಒಂದಿಟ್ಟು ವಯಸ್ಸಾಯಿತು. ವಯಸ್ಸಾದ ನಂತರ ಬೆಡ್ ಮ್ಯಾಗ ಮಲ್ಕೊಂಡ. ಇನ್ನೇನು ಸಾಯೋ ಸಂದರ್ಭ ಬಂತು. ಆಗ ಇಡೀ ಊರವ್ರನ್ನೆಲ್ಲ ಕರೆದಂತ. ಊರು ಹೊರಗಡೆ ಮನಿ ಅವಂದು. ಸುಮಾರು ಮನುಷ್ಯ, ದುಷ್ಟ ಮನುಷ್ಯ, ರಾಕ್ಷಸಿಯ ಗುಣದ ಮನುಷ್ಯ, ರಾಕ್ಷಸಿಯ ವೃತ್ತಿ, ಎಲ್ಲ ಕೆಲಸ ಮಾಡ್ತಿದ್ರು, ರಾಕ್ಷಸರು ಮಾಡೋ ಕೆಲಸ ಎಲ್ಲ. ಕಡೆಕಿಡಿ ಊರು ಮಂದಿಗೆಲ್ಲ ಒಬ್ಬನ ಕಡೆ ಕರೆಸಿದ. ಇಡೀ ಊರು ಮಂದಿ ಎಲ್ಲ ಬಂದರು. ಯಾಕೋ ಮಾರಾಯ, ನಿನ್ನ ನೋಡಬಾರ್ದು ನಾವು, ನಿನ್ನಿಂದ ನಮ್ಮ ಮನೆ ಸರ್ವನಾಶ ಆಗ್ಯದ, ನಮ್ಮ ಹೊಲ ಮಾರ್ಸೇದಿ, ನಮ್ಮ ಹೆಣ್ಮಗಳನ್ನ ಹಾಳು ಮಾಡೇದಿ, ನಮ್ಮದು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ತಿಳ್ಕೊಂಡು ಎಲ್ಲರೂ ಅಣ್ಣಾಕತ್ತಿದ್ರು. ಎಲ್ಲರೂ ಬಂದು ನಿಂತರು. ಆದರೆ ಇವ ಅಲ್ಲೇ ಮನ್ಕೊಂಡಲ್ಲೇ ಹೇಳಕ್ಕೆ ಬರಲಾರ್ದಂಗಾಗಿತ್ತು. ಕೈ ಮುಗುದ, ಯಪ್ಪ ನಾ ಮಾಡಬಾರ್ದು ಪಾಪ ಮಾಡಿನೋ ತಂದೆ, ನಿಮ್ಮೂರು ಹಾಳು ಮಾಡೀನಿ, ನಿಮ್ಮ ಮಣಿ ಹಾಳು ಮಾಡೀನಿ, ಅಲ್ಲದ ಕೆಲಸ ಮಾಡೀನಿ, ನನ್ನ ಪ್ರಾಯಶ್ಚಿತ್ತ
ನನಗೆ ಏನು ಶಿಕ್ಷಾ ಕೊಟ್ಟರೂ ನಾ ಮಾಡಿದ ಪಾಪ ಹೋಗೋದಿಲ್ಲ. ಅದಕ್ಕೆ ನಾ ಮಾಡಿದ ಪಾಪ ಒಂದು ಈಟರ ಹೋಗ್ಬೇಕಾದ್ರೆ ನೀವೇನು ಮಾಡ್ಬೇಕಂದ್ರೆ, ನೀವು ಎಷ್ಟು ಮಂದಿ ಇದ್ದೀರಲ್ಲ, ಇಲ್ಲಿ 8 ಮಂದಿ ಬಂದಿರಲ್ಲ, ಎಲ್ಲರೂ ನೀವು ಹಾಕೊಂಡದ ಕಾಲನು ತಗೊಂಡು ಒಬ್ಬೊಬ್ಬರು ಒಂದೊಂದು ಏಟು ಬಡಿಬೇಕು. ನಾನು ನೋಡ್ರಿ, ನೀವು 8 ಮಂದಿ ಬಂದಿರಿ, ನಾ ಎಲ್ಲರ ಮನೆಗೆ ಧೋಕಾ ಮಾಡಿನ. ಊರಾಗ 8 ಮನೆ ಇದಾವಲ್ಲ, ಪ್ರತಿಯೊಂದು ಮನೆ ಬಿಡಲಾರ್ದ ಧೋಕಾ ಮಾಡಿನ, ಅವ್ರಿಗೆ ಅನ್ಯಾಯ ಧರ್ಮ ಮಾಡೀನಿ ಯಾವುದೇ ರೀತಿಯಿಂದ. ಅದಕ್ಕೆ ನೀವು 8 ಮಂದಿ ಬಂದಿರಿ, ಎಲ್ಲರೂ ನಿಮ್ಮ ಕಾಲನು ತಗೊಂಡು ಬಡಿಬೇಕು. ಅವ್ರ ಮಂದಿ ಅಂದರು, ಹಾಳಾಗಿ ಹೋಗೋ ಮಾರಾಯ, ಏನೋ ನಮ್ಮದು ಪಾಪ, ನಮ್ಮದು ಅಲ್ಲದ್ದು ಮಾಡಿದಿ, ಮಾಡೋಲ್ಲಕತ್ತ ಸತ್ತು ಹೊಂಟದಿ, ಇನ್ನು ನಾವ್ಯಾಕೆ ನಿನ್ನ ಬಡಿಯಾಕೆ ಹೋಗೋಣ, ಈ ಬ್ಯಾಡ ಅಂತ ಎಷ್ಟು ಮಂದಿ ಎಲ್ಲ ಹೇಳಿದ್ರು. ಇಲ್ಲ ಬಿಡಂಗಿಲ್ಲ, ಒಟ್ಟು ನೀವು ನನ್ನ ಬಡಿಯಬೇಕು, ನೀವು ನನ್ನ ಒಟ್ಟು ಬಡಿಯಬೇಕಂತ ಕಣ್ಣಾಗ ನೀರು ತಂದು ಅಳ್ಳಾಕತ್ತಿದ. ಅವ್ರು ಒಟ್ಟರು ಅಂದರು, ಹೆಂಗೆ ಮಾಡ್ಬೇಕು ಮಾರಾಯ ಅಂತೇಳಿ ಎಲ್ಲ ಮಾತಾಡಿದರು. ಇಲ್ಲ ಮಾರಾಯ, ಒಂದೊಂದು ಬಡದು ಹೋಗಿಬಿಡೋನು, ಮತ್ತು ಏನು ಮಾಡ್ತಾನೆ, ಬಡಿ ಅನ್ನಾಗತ್ತಾನ ಅಂತ ತಿಳ್ಕೊಂಡು ಎಲ್ಲರೂ ನಿತ್ತವ್ರು. ನೂರಾರು ಸಾವಿರಾರು ಮಂದಿ ಏನು ನಿಂತಿದ್ರಲ್ಲ, ಎಲ್ಲರೂ ಕಾಲನು ತೊಗೊಂಡ್ರು, ಕೈಯಾಗಿ ಹಿಡ್ಕೊಂಡ್ರು. ಒಂದು 8-10 ಮಂದಿ ಅವ್ರ ಬಡಿ ಇವ್ರ ಬಡಿ, ಅವ್ರ ಬಡಿ ಇವ್ರ ಬಡಿ ಅಂತ ತಿಳ್ಕೊಂಡು ಅವನು ಬಡಿಯಾಕತ್ತಿದ್ರು. ಬಡಿಗುಡ್ದ ನಿಮ್ಗೆ ಹೇಳ್ತಾನೆ ರೀ, ಊರಾಗ ಅವನ ಮನೆ ಸಮೀಪ 4 ಪೊಲೀಸ್ ಜಾಳಿಗೆ ಗಾಡಿ ಭಾವು 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 ಅಂತ ಬಂದು, ಒಂದು 100 ಮಂದಿ ಪೊಲೀಸರು, 4-5 ಮಂದಿ PSIಗಳು, SP ಎಲ್ಲರೂ ಬಂದರು. ಯಾಕೆ ಬಂದರು ಅಂತಂದ್ರೆ, ಈ ದುಷ್ಟ ಮನುಷ್ಯ ಏನು ಮಾಡಿದ್ದಂದ್ರೆ, ಇವರು ಬರೋಕ್ಕಿಂತ ಮೊದಲ ಪೊಲೀಸ್ ಸ್ಟೇಷನ್ಗೆ SP ಆಫೀಸ್ಗೆ ಫೋನ್ ಮಾಡಿದಂತ. ಏನಂತ, ಈ ಊರಾನ ಮಂದಿ ಎಲ್ಲ ನನ್ನ ಚಪ್ಪಲ್ ತೊಗೊಂಡು ಬಡದು ಕೊಲ್ತಾರ್ಲ ಗುಟ್ಟು ಬರ್ರಿ ಅಂತ ಫೋನ್ ಮಾಡಿದ್ದಂತ. ಎಲ್ಲ ಪೊಲೀಸರು ಬಂದು ಒಬ್ಬೊಬ್ಬನ ಹಿಡಿದು ಜಾಳಿಗೆ ಗಾಡ್ಯಾಗ ಹಾಕ್ಕೊಂಡು 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 ಇಡೀ ಅಲ್ಲಿ 8 ಮಂದಿ ಇತ್ತು ನೋಡ್ರಿ, ಎಲ್ಲರನ್ನೂ ಜೈಲಿಗೆ ಹಾಕಿದ್ರಂತ. ಏನು ಮಾಡ್ತೀರಿ ಇಂಥ ಮನುಷ್ಯನ? ಇಂಥ ದುಷ್ಟ ಮಂದಿ ಎಂದು ಪರಿವರ್ತನ ಆಗೋದು? ಕಾರಣ ಏನಂತಂದ್ರೆ, ತಾಯಂದಿರ, ನಮ್ಮ ಮನಸ್ಸು ಪರಿವರ್ತನ ಆಗಬೇಕು. ಪರಮಾತ್ಮ ಯಾವುದಕ್ಕೆ ಮೆಚ್ತಾನಂತೀರವಾ? ಯಾವುದಕ್ಕೆ ಮೆಚ್ತಾನ? ನಾವು ಮುಂಜಾನೆ ಎದ್ದು ಕೂಡಲೇ ಜಳಕ ಮಾಡ್ತೀವಿ, ಮೈಸೂರು ಸ್ಯಾಂಡಲ್ ಸಾಬನ್ ಹಚ್ಚಿ ತಿಕ್ಕಿ 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 ಸ್ವಚ್ಛ ಜಳಕ ಮಾಡ್ತೀವಿ, ಶರೀರ ಮನಗಂಡ ತೊಳಿತೀವಿ, ಸಾಬನ ಹಚ್ಚಿದ ಬಟ್ಟೆ ಹಾಕೋತೀವಿ. ಆ ನಂತರ ಇಷ್ಟೆಲ್ಲ ಸ್ವಚ್ಛ ಮಾಡ್ಕೊಂಡು ನಂತರ ನೋಡ್ಬೇಕು, ಕೆಲವೊಬ್ರು ದೊಡ್ಡ ದೊಡ್ಡವ್ರ ಮನ್ಯಾಗ ಭಾಳ ದೊಡ್ಡ ದೊಡ್ಡ ಸಾಹುಕಾರ ಮನ್ಯಾಗ ನೋಡ್ಬೇಕು, ಅವೇನು ಈ